ಬಿಡದಿಯ ಟೌನ್ಶಿಪ್ ಫೈಟ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಎಚ್.ಡಿ.ಕೆ ಕುಟುಂಬದ ಮೇಲೆ 35 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಅಧಿಸೂಚನೆ. ಮಾಗಡಿ ಶಾಸಕ ಬಾಲಕೃಷ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ 35 ಎಕರೆ ಜಮೀನಿದೆಯಲ್ಲ, ಈ ವಿಚಾರವಾಗಿ ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಹೆಸರಲ್ಲಿ 35 ಎಕರೆ ಪೈಕಿ 31 ಎಕರೆ SC/ST ಜಮೀನು ಖರೀದಿ ಮಾಡಿದ್ರು. ಹೇಗೆ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. PTCL ಆಕ್ಟ್ ಅಡಿಯಲ್ಲಿ ಯಾರೋ ಈ ಬಗ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ, ಅದರ ಪರಿಹಾರದ ಹಣ ನಮಗೆ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಎಚ್.ಡಿ.ಕೆ ಕುಟುಂಬದ ವಿರುದ್ಧ ಬಾಂಬ್ ಹಾಕಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. 35 ಎಕರೆ ಜಮೀನು ಹೆಂಗ್ ಪಡ್ಕೊಂಡ್ರು? ನಿಖಿಲ್ ಕುಮಾರಸ್ವಾಮಿ ಇದರ ಜೊತೆಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ 35 ಎಕರೆ ಜಮೀನಲ್ಲ, ಹೆಂಗ್ ಪಡ್ಕೊಂಡ್ರು? ಈಗ ಶಾಸಕರಾಗಿರುವಂತ ಬಾಲಕೃಷ್ಣ ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಖ್ಯಮಂತ್ರಿ ಆದಾಗ DLF ವಿಚಾರ ಬಂತು. DLF ಅಲ್ಲಿ ಅದೇ ಸ್ಟಿಕ್ ಬ್ಯಾಕ್ ತಗೊಂಡಿರುವಂತ ವಿಜೇಂದ್ರ ಅವ್ರು ಹೇಳ್ಬೇಕು, ಅದಕ್ಕೆ ವಾಪಸ್ ಕೊಡ್ಬೇಕಾದ್ರೆ ಅವ್ರಿಗೆ ಹಣನ DLFನವ್ರಿಗೆ 400 ಕೋಟಿ ಹಣ ಸರ್ಕಾರದಲ್ಲಿ ಅವರು ಸಂದಾಯ ಮಾಡುವಂತ ಹಣ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕಿಕ್ ಬ್ಯಾಕ್ ತಗೊಂಡಿರ್ತಕ್ಕಂಥದ್ದನ್ನ ಅವ್ರು ಹೇಳ್ಬೇಕು, ಯಾರು ಯಡಿಯೂರಪ್ಪನವ್ರು ಹೇಳ್ಬೇಕು. ಆಮೇಲೆ ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಮೇಲೆ ಬಹಳ ಪ್ರೀತಿ, ಮೊದಲಿಂದನೂ ಪ್ರೀತಿ ಅವ್ರಿಗೆ. ಏನೋ ಒಂದ್ಸರಿ ಇದ್ರ ಮೇಲೆ ಬಂದ್ರು, ಗಾಡಿ ಮೇಲೆ ಬಂದಿದ್ರು, ರೈತ ಶಾಲೆ ಹೊತ್ಕೊಂಡು ಅದನ್ನ ಬಡ್ಜೆಟ್ ನ ಮಂಡನೆ ಮಾಡಕ್ಕೆ ನಾನು ರೈತ ಪರ ಅಂತಕ್ಕಂಥದ್ದನ್ನ ತೋರಿಸಲಿಕ್ಕೆ ಅದು ಎತ್ತಿನ ಗಾಡಿಯಲ್ಲಿ ಬಂದ್ರು ಯಡಿಯೂರಪ್ಪನವರು ಕುಂಡಿಸ್ಕೊಂಡು ಗಾಡಿ ಹೊಡಿಯೋಕ್ಕೂ ಸರಿಯಾಗಿ ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಕ್ಕಟ್ಟಿದೆ ದೇಶ ಪ್ರಪಂಚಾದ್ಯಂತ, ಅದರಿಂದ ನಾವು ನಡ್ಸಕ್ಕಾಗಲ್ಲ ಅಂತೇಳಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರು. DLFನವ್ರ ಹಣನ ನಾವು ಕಟ್ಟಿರ್ತಕ್ಕಂಥ ಹಣನ ಅವರು ಮುಟ್ಗೋಲ್ ಹಾಕಬೇಕಾಗಿದ್ದು ಸರ್ಕಾರ ಲೆಕ್ಕಾಚಾರ. ಒಂದ್ಸರಿ ಕಟ್ಟಂತ ಹಣನ ವಾಪಸ್ ಕೊಡ್ಲಿಕ್ಕೆ ಬರಲ್ಲ, ಅದನ್ನ ಮುಟ್ಗೋಲ್ ಹಾಕೊಂಡು ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಹಣನ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಆದೇಶ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು, ಈ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ DLFನವರು ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಏಕಾಏಕಿ ಏನು ಕೂಡ ಹಿಂದೆ ಮುಂದೆ ನೋಡ್ದೇನೆ DLF ಅವ್ರಿಗೆ ಆ 400 ಕೋಟಿ ಹಣ ವಾಪಸ್ ಕೊಟ್ರಲ್ಲ ಯಡಿಯೂರಪ್ಪನವರು. ಅವತ್ತು ಎಷ್ಟು ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡ್ರು ಯಡಿಯೂರಪ್ಪನವರು, ಅದನ್ನ ಅವ್ರ ಕೇಂದ್ರದ ನಾಯಕರುಗಳಿಗೆ ಎಷ್ಟು ಕೊಟ್ರು, ಯಾರ್ಯಾರು ಅದರಲ್ಲಿ ಎಷ್ಟೆಷ್ಟು ಶಾಮೀಲು ಅಂತಕ್ಕಂಥದ್ದನ್ನ ದಯಮಾಡಿ ಯಡಿಯೂರಪ್ಪನವ್ರು ತಿಳಿಸ್ಬೇಕು. ಯಡಿಯೂರಪ್ಪನವ್ರು ತಿಳಿಸ್ತಾರೋ ಇಲ್ವೋ ಇವಾಗ, ಅವ್ರ ಮಗನಾರು ತಿಳಿಸ್ಬೇಕು. ಅವ್ರ ಅಪ್ಪನ ಹತ್ರ ಕೇಳ್ಬಿಟ್ಟು ವಿಜೇಂದ್ರಣ್ಣ ಅವರಲ್ಲ, ಅವ್ರಾರು ತಿಳಿಸ್ಬೇಕು ದಯಮಾಡಿ. ಅದು ಯಾವ ರೀತಿ ವಾಪಸ್ ಕೊಟ್ರು ಹಣನ ಅದನ್ನ ಕೊಡಕ್ ಬರಲ್ಲ, ಕಾನೂನು ಪ್ರಕಾರ ಅದನ್ನ ಮುಟ್ಗೋಲ್ ಹಾಕೊಂಡು ಮತ್ತೆ ಜಾಗತಿಕ ಟೆಂಡರ್ನ ಕರಿಬೇಕು. ಆದ್ರೆ ಯಡಿಯೂರಪ್ಪನವರು ಯಾವುದೇ ಮುಲಾಜಿಲ್ಲದೆ ಸರ್ಕಾರದಲ್ಲಿ ಆದೇಶ ಮಾಡಿ ಅವ್ರು ಮುಖ್ಯಮಂತ್ರಿ ಆದಾಗ ಮುಕ್ಕಟ್ಟಿದೆ ದೇಶ ಪ್ರಪಂಚಾದ್ಯಂತ, ಅದರಿಂದ ನಾವು ನಡ್ಸಕ್ಕಾಗಲ್ಲ ಅಂತೇಳಿ. ಇದು ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೆಸರನ್ನು ನೋಡ್ತಾ ಇದ್ದೀವಿ. ಈಗ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಕುಮಾರಸ್ವಾಮಿ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಈಗ ಬಾಂಬ್ ಹಾಕಿದ್ದಾರೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಬಾಲಕೃಷ್ಣ ಅವರು ಇವತ್ತು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು 2006ರಲ್ಲಿ ಅಲ್ಲಿ ಅವರ ಫ್ಯಾಮಿಲಿಗೆ ಸುಮಾರು 36 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ತದನಂತರ 2008ರಲ್ಲಿ ಆ ಒಂದು ಟೌನ್ಶಿಪ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ. ಇದೆಲ್ಲವೂ ಕೂಡ ತಿಳಿದಿದ್ದೇ ಅವರು ಅಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಒಂದು ನಿಯಮಗಳನ್ನು ಕೂಡ ಗಾಳಿಗೆ ತೂರಲಾಗಿದೆ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಆ ಜಮೀನು SC/STಗೆ ಸಂಬಂಧಪಟ್ಟದ್ದು, ಜೊತೆಗೆ PTCL ಒಂದು ಆಕ್ಟ್ ಅಡಿ ಕೇಸ್ ಕೂಡ ಇದೆ. ಹಾಗಾಗಿ ಪರಿಹಾರಕ್ಕಾಗಿ ಅಲ್ಲಿನ ಮೂಲ ಒಂದು ಮಾಲೀಕರೇನಿದ್ದಾರೆ ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರಿಗೆ 31 ಎಕರೆ ಇದೆ, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರದ್ದು 5 ಎಕರೆ, ಟೋಟಲ್ 36 ಎಕರೆ. ಈ ಒಂದು ಜಮೀನಿಗೆ 31 ಎಕರೆ ಜಮೀನೇನಿದೆ, ಇದಕ್ಕೆ ನಮಗೆ ಪರಿಹಾರ ಕೊಡಬೇಕು ಅಂತ ದಲಿತರು ಅಲ್ಲಿ ಅರ್ಜಿಯನ್ನ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಬಾಲಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಪರಿಹಾರ
ಸರ್ಕಾರದ ಹಣವನ್ನ ಯಾರಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ತೀವಿ, ಅಥವಾ ಆ ಜಮೀನಿನಲ್ಲಿ ಒಂದೊಂದು ಗುಂಟೆ ಎಕ್ಸ್ಟ್ರಾ ಗುಂಟೆಯನ್ನ ಅವ್ರಿಗೆ ಕೊಡ್ತೀವಿ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ ಇರ್ತಕ್ಕಂಥ 5 ಎಕರೆ ಏನಿದೆ ಅದ್ರ ಬಗ್ಗೆನೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಜಮೀನು ಯಾವ ರೀತಿ ಮಂಜೂರು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನು ಕೂಡ ನಾವು ಹುಡುಕ್ತಾ ಇದೀವಿ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಅವರ ಒಂದು ಪುತ್ರನ ಹೆಸರಲ್ಲಿ ಇರ್ತಕ್ಕಂಥ 5 ಎಕರೆ ಜಮೀನು ಮತ್ತೆ ಅವರ ಪತ್ನಿಯವರ ಹೆಸರಲ್ಲಿ ಇರ್ತಕ್ಕಂಥ 31 ಎಕರೆ ಜಮೀನು ಇದ್ರೆ ಈ ಒಂದು ಜಮೀನು ಮಂಜೂರು ಮಾಡ್ಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಲೋಪಗಳಿದೆ. ಮತ್ತೆ ಇವರು ಎಲ್ಲಾ ಒಂದು ವಿಚಾರಗಳನ್ನ ಗಾಳಿಗೆ ತೂರಿ SC ಅವರ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಸದ್ಯ ಅನಿತಾ ಕುಮಾರಸ್ವಾಮಿ ಅವರು ಏನಿದ್ದಾರೆ ಇವರ ಒಂದು ತಾಯಿ ಮೂಲಕ ಈ ಒಂದು ಜಮೀನನ್ನ ಇವರು ಗಿಫ್ಟ್ ಡೀಡ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯ ಜಮೀನಿಗೆ ಸಂಬಂಧಪಟ್ಟಂತೆ PTCL ಕೇಸ್ ಇದೆ. ಹಾಗಾಗಿ ನಾವು ಅವರ ಒಂದು ಜಮೀನಿನ ಒಂದು ಪರಿಹಾರ ಏನಿದೆ ಅದು ನಾವು ದಲಿತರಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಜೊತೆಗೆ ಅಲ್ಲಿ ಯಾರು ಹೋರಾಟವನ್ನ ಮಾಡ್ತಾ ಇದ್ರೆ ಅವರಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡ್ತಾ ಇದೀವಿ. ಸರ್ಕಾರ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆಗಳನ್ನ ಮಾಡ್ತೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಅಧಿವೇಶನದಲ್ಲಿ ದಾಖಲೆಗಳ ಸಮೇತ ನಾನು ಮಾತನಾಡ್ತೀನಿ ಅನ್ನೋ ಮಾತನ್ನ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿಡದಿ ಹೋರಾಟದಲ್ಲಿ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಮತ್ತೆ ಅವರ ಟೀಮ್ ಅಂತ ಏನೇ ಒಂದು ಜಟಾಪಟಿ ನಡೀತಾ ಇದೆ, ಇದರಲ್ಲಿ ಈಗ ಬಹಳಷ್ಟು ಒಂದು ದಿನಕ್ಕೊಂದು ಟ್ವಿಸ್ಟ್ಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಬಾಲಕೃಷ್ಣ ಅವರು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಒಂದು ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.